ನಮಸ್ಕಾರ ಆತ್ಮಿಕರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಜಾತಿ ಗಣತಿ ವಿಚಾರವಾಗಿ ರಾಜ್ಯದಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದೆ. ಲಿಂಗಾಯತ ಹಾಗೂ ಒಕ್ಕಲಿಗ ಸಮಾಜಗಳು ಸರ್ಕಾರದ ವಿರುದ್ಧವೇ ತಿರುಗಿ ಬಿದ್ದಿದ್ದು, ಜಾತಿ ಗಣತಿ ಬಹಿರಂಗವಾದರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡೋದಾಗಿ ವಾರ್ನ್ ಮಾಡಿವೆ. ಇದು ಒಂದು ಕಡೆಯಾದರೆ, ಲಿಂಗಾಯತ ಸಮಾಜದಲ್ಲಿ ಈಗ ಭಿನ್ನಮತ ಶುರುವಾಗಿದೆ, ಒಡಕು ಮೂಡಿದೆ. ಜಯ ಮೃತ್ಯುಂಜಯ ಸ್ವಾಮೀಜಿಯ ನಡೆಯಿಂದ ಇಡೀ ಲಿಂಗಾಯತ ಸಮುದಾಯ ರುಚಿಗೆದ್ದಿದೆ. ಹೌದು, ರಾಜ್ಯದ ಪ್ರಬಲ ಪಂಚಮಸಾಲಿ ಲಿಂಗಾಯತ ಸಮಾಜದ ಕೂಡಲ ಸಂಗಮ ಪೀಠ ಗೊಂದಲದ ಗೂಡಾಗಿದ್ದು, 4ನೇ ಪೀಠ ಸ್ಥಾಪನೆಯಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಇದಕ್ಕೆಲ್ಲ ಕಾರಣವೇನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಯತ್ನಾಳ್ ಮತ್ತು ಜಯ ಮೃತ್ಯುಂಜಯ ಸ್ನೇಹ ಈಗ ಅವರ ಪೀಠಕ್ಕೆ ಕುತ್ತು ತಂದಿದೆ. ಲಿಂಗಾಯತ ಸಮಾಜದಲ್ಲಿ ಒಡಕು ಮೂಡಿಸಿದೆ. ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವ ಶಾಸಕ ಯತ್ನಾಳ್ ಪರವಾಗಿ ಸ್ವಾಮೀಜಿ ಬೆನ್ನಿಗೆ ನಿಂತಿದ್ದು, ಶ್ರೀಗಳ ವಿರುದ್ಧ ಲಿಂಗಾಯತ ಟ್ರಸ್ಟ್ ತಿರುಗಿ ಬಿದ್ದಿದೆ. ಸ್ವಾಮೀಜಿಯಾದವರು ಯಾವುದೇ ಪಕ್ಷ ಅಥವಾ ವ್ಯಕ್ತಿ ಪರವಾಗಿ ಇರಬಾರದು. ಸ್ವಾಮೀಜಿಗೆ ರಾಜಕಾರಣಕ್ಕೆ ಎಂಟ್ರಿ ಕೊಡುವ ಉದ್ದೇಶ ಇದೆ ಅನ್ನಿಸ್ತಿದೆ. ಹೀಗಾಗಿ ಆ ನಿಟ್ಟಿನಲ್ಲಿ ಸ್ವಾಮೀಜಿಯವರು ಯತ್ನಾಳ್ ಪರವಾಗಿ ನಿಂತಿದ್ದಾರೆ ಅಂತ ಕೆಲ ಲಿಂಗಾಯತ ಮುಖಂಡರು ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, 1 ವಾರಗಳ ಗಡುವನ್ನು ಸ್ವಾಮೀಜಿಗೆ ಟ್ರಸ್ಟ್ ನೀಡಿತ್ತು. ಹೀಗೆ ಸ್ವಾಮೀಜಿ ಮತ್ತು ಲಿಂಗಾಯತ ನಾಯಕರ ಮಧ್ಯೆ ಮುಸುಕಿನ ಗುದ್ದಾಟ ಏರ್ಪಟ್ಟಿದ್ದು, ಪಂಚಮಸಾಲಿ ಸಮಾಜದಲ್ಲಿ 4ನೇ ಪೀಠ ತಲೆ ಎತ್ತುತ್ತಾ ಅನ್ನೋ ಅನುಮಾನ ಮೂಡಿದೆ. ಆತ್ಮೀಯರೇ, ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಮಧ್ಯೆ ಭಿನ್ನಮತ ಮೂಡಿದ್ದು, ಎರಡೂ ಕಡೆಯಿಂದ ಪ್ರತ್ಯೇಕ ಸಭೆ ಕರೆದಿರುವುದು ಕುತೂಹಲ ಮೂಡಿಸಿದೆ. ಟ್ರಸ್ಟ್ ಏಪ್ರಿಲ್ 19ರಂದು ಕೂಡಲ ಸಂಗಮದಲ್ಲಿ ಸಭೆ ಕರೆದರೆ, ಸ್ವಾಮೀಜಿ 20ನೇ ತಾರೀಕು ಭಕ್ತರ ಸಭೆ ಕರೆದಿದ್ದಾರೆ. ನಾವು ಮೊದಲೇ ಹೇಳಿದ ಹಾಗೆ ವಿಜಯಪುರ ಶಾಸಕ ಮತ್ತು ಬಿಜೆಪಿಯಿಂದ ಉಚ್ಚಾಟಿತ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಸ್ವಾಮೀಜಿ ಬೆಂಬಲಿಸುತ್ತಿರುವುದು ಟ್ರಸ್ಟ್ ಸದಸ್ಯರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಏಪ್ರಿಲ್ 19ರಂದು ಟ್ರಸ್ಟ್ನ 40 ಸದಸ್ಯರು ಸಭೆ ನಡೆಸಲಿದ್ದು, ಸ್ವಾಮೀಜಿ ಅವರನ್ನ ಪೀಠದಿಂದ ಕೆಳಗಿಳಿಸುವ ತೀರ್ಮಾನ ಕೈಗೊಳ್ಳಲಿದ್ದಾರಾ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಆತ್ಮೀಯರೇ, ಇನ್ನು ಈ ವಿಷಯದ ಬಗ್ಗೆ ಅಪ್ಡೇಟ್ ಕೊಟ್ಟಿರೋ ಲಿಂಗಾಯತ ಮುಖಂಡ ಅಮರೇಶ ನಾಗೂರ, ಲಿಂಗಾಯತ ಪಂಚಮಸಾಲಿ ಪೀಠದ ವಿಷಯಗಳ ಚರ್ಚೆಗಾಗಿ ಏಪ್ರಿಲ್ 19ರಂದು ಕೂಡಲ ಸಂಗಮದಲ್ಲಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಸಭೆ ನಡೆಯಲಿದೆ. ಅಂದು ಬೆಳಿಗ್ಗೆ 11ಕ್ಕೆ ನಡೆಯಲಿರುವ ಸಭೆಯಲ್ಲಿ ಟ್ರಸ್ಟ್ ಸದಸ್ಯರು, ಸಚಿವರು, ಶಾಸಕರು, ಮಾಜಿ ಶಾಸಕರು, ರೈತ ಸಂಘದ ಸದಸ್ಯರು ಭಾಗವಹಿಸಲಿದ್ದಾರೆ. ಸಭೆಯಲ್ಲಿ ಸಮಾಜದ ಮೀಸಲಾತಿ ಹೋರಾಟ, ಮಠದ ಅಭಿವೃದ್ಧಿ ಸೇರಿದಂತೆ ನಾನಾ ವಿಷಯಗಳ ಬಗ್ಗೆ ಚರ್ಚೆ ನಡೆಯಲಿದ್ದು, ಮಹತ್ವದ ನಿರ್ಧಾರ ಕೈಗೊಳ್ಳಲಾಗುವುದು ಎಂಬ ಸುಳಿವನ್ನು ನೀಡಿದ್ದಾರೆ. ಇನ್ನು ಜಯ ಮೃತ್ಯುಂಜಯ ಸ್ವಾಮೀಜಿ ಶಾಸಕ ಯತ್ನಾಳ್ ಅವರ ಉಚ್ಚಾಟನೆ ವಿಚಾರವನ್ನು ಸಮಾಜಕ್ಕೆ ತಳುಕು ಹಾಕ್ತಿದ್ದಾರೆ. ಉಚ್ಚಾಟನೆ ಖಂಡಿಸಲಿ, ಆದರೆ ಏಜೆಂಟರಂತೆ ವರ್ತಿಸೋದು ಸರಿಯಲ್ಲ. 2A ಮೀಸಲಾತಿ ವಿಷಯದಲ್ಲಿ ಅವರು ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಂಡು ಪೀಠವನ್ನು ರಾಜಕೀಯಕ್ಕಾಗಿ ಬಳಸಿಕೊಳ್ಳೋದು ಸರಿಯಲ್ಲ ಅಂತ ಕಿಡಿಕಾರಿದ್ದಾರೆ. ಅಲ್ಲದೆ ಮೊನ್ನೆ 1 ಸುತ್ತಿನ ಸಭೆಯನ್ನು ಟ್ರಸ್ಟ್ ಮತ್ತು ಮುಖಂಡರು ನಡೆಸಿದ್ದಾರೆ. ಸ್ವಾಮೀಜಿ ಅವರು 1 ವಾರದೊಳಗೆ ತಮ್ಮ ನಡವಳಿಕೆ ಸರಿ ಮಾಡಿಕೊಳ್ಳದಿದ್ದರೆ ಪಂಚಮಸಾಲಿ ಪೀಠಾಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕುವ ಹಕ್ಕು ಟ್ರಸ್ಟ್ಗೆ ಇದೆ ಅಂತ ಎಚ್ಚರಿಕೆ ನೀಡಿದರು. ಆದರೂ ಕೂಡ ಸ್ವಾಮೀಜಿಯವರು ಯತ್ನಾಳ್ ಪರವಾಗಿ ಮಾತಾಡೋದನ್ನು ನಿಲ್ಲಿಸಿಲ್ಲ. ಹೀಗಾಗಿಯೇ ಇದೇ ತಿಂಗಳ 19ರಂದು ನಡೆಯುವ ಸಭೆ ಬಹಳ ಮಹತ್ವ ಪಡೆದುಕೊಂಡಿದೆ. ಸ್ವಾಮೀಜಿಯನ್ನ ಪೀಠದಿಂದ ಕೆಳಗಿಳಿಸಿ 4ನೇ ಪೀಠಕ್ಕೆ ಅಸ್ತು ಎನ್ನುತ್ತಾ ನೋಡಬೇಕಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.